ನಿಮಗೆ ನೀವೇ ಬಂಧು, ನಿಮಗೆ ನೀವೇ ಶತ್ರು, ನಿಮ್ಗೆ ನೀವೇ ಸ್ನೇಹಿತ. ಏನಂತೀರಪ್ಪ? ಎಸ್. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅಂತ ಕೇಳಿದ್ರು, ಕತೆಗಾರರು. ಅವ್ರಿಗೂ ನಮಗೂ ಭಾಳ ಆತ್ಮೀಯತೆ ಹೋಗ್ತಿದ್ದೆ. ಅವರೇ ನೋಡಮ್ಮ ಒಂದು ಚೀಲ ಮಾಡ್ಕೊಂಬಿಡು, ಒಂದು ಚೀಲ, ಅದರೊಳಗೆ ಇದನ್ನು ಇಟ್ಕೊಂಬಿಟ್ಟು ಇದನ್ನು ಜಪ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ಮಾಡು ಚವ. ಎಷ್ಟಾಯಿತು? 4 ಗಂಟೆಗೆ ಓಂ ನಮಃ ಶಿವಾಯ. ಕೆಟ್ಟದದು. ವೇದಿಕೆ ಮೇಲೆ ಎಲ್ಲಿಗೆ ಹೋದರೂ ಇದೇ ನಮ್ಮ ಫ್ರೆಂಡು. ದೇವರೆಲ್ಲ ಇದು. ಸಮಸ್ಯೆಗಳು ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಬರುತ್ತೆ, ಯಾರಿಗೆ ಬರಲ್ಲ? ನಿಮ್ಮ ಮನಸ್ಥಿತಿ ಹೀಗಿದ್ದಾಗೂ ಕೂಡ ತಮ್ಮನ್ನು ಭಾಳ ಪ್ರೀತಿ ಗೌರವದಿಂದ ಬೆಳೆಸಿದ ಡಾಕ್ಟ್ರು ಹೋದಾಗ ನಿಮ್ಗೆ ಆ ಕ್ಷಣದಲ್ಲಿ ಏನು ಅನ್ನಿಸ್ತಾರೆ ಅಮ್ಮ? ಏನು ಅನ್ನಿಸ್ತು ಅಂದರೆ, ಅದು ನಮ್ಮದು 60 ವರ್ಷದ ದಾಂಪತ್ಯ ಜೀವನ. ನಾವು ಎಷ್ಟು ಹೊಂದಾಣಿಕೆಯಿಂದ ಇದ್ದವು ಅಂದರೆ ಅದನ್ನು ವರ್ಣಿಸೋದಕ್ಕೆ ಸಾಧ್ಯವಿಲ್ಲ. ಆಗ ನನಗೆ 73 ವರ್ಷ, ಅವ್ರಿಗೆ 81 ವರ್ಷ. ಅವರು ತುಂಬ ಖ್ಯಾತ ಡಾಕ್ಟ್ರು, ತುಂಬ ಒಳ್ಳೆಯ ಹೆಸರು, ತುಂಬ ಒಳ್ಳೆಯ ಸ್ವಭಾವ, ಮಹಾದಾನಿ. ಒಂದು ಕೆಟ್ಟ ಚಟ ಇಲ್ಲ. ಕಾಫಿ ಒಂದು ಕುಡಿತಿದ್ದು, ವಿಳ್ಯದೆಲೆ ಕೂಡ ಹಾಕ್ಕೋತಿರ್ಲಿಲ್ಲ. ನನ್ನ ಅಷ್ಟೊಂದು ಗೌರವದಿಂದ ಪ್ರೀತಿಯಿಂದ ನೋಡ್ಕೊಂಡವರು. ತುಂಬ ಆಘಾತ ಆಯಿತು. ಆಗ ನಾನೇನು ಅಂದರೆ 1 ವರ್ಷ ಕಾಲ ನಾನು ಅತ್ಯಂತವಾಗಿ ಆಳವಾಗಿ ಪ್ರಾರ್ಥನೆ ಮಾಡಿದೆ.